ಎಲ್ಲರಿಗೂ ನಮಸ್ಕಾರಗಳು. ವಾತಾವರಣ ಚೆನ್ನಾಗಿದೆ. ಈ ಸಾರಿ ಕರ್ನಾಟಕದಲ್ಲಾಗಲಿ ಅಥವಾ ದೇಶದಲ್ಲಾಗಲಿ ಮೋದಿ ಅಲೆ ಇಲ್ಲ. ಯಾಕಂದರೆ ಬಿಜೆಪಿ ಕ್ಯಾಂಡಿಡೇಟ್ಗಳು ಮೋದಿ ಹೆಸರಿನಲ್ಲಿ ಓಟ್ ಕೇಳ್ತಾ ಇದ್ದಾರೆ. ಮೋದಿಯವ್ರ ಮೇಲೆ ಅವಲಂಬನೆಯಾಗಿದ್ದಾರೆ. There is a strong anti-incumbency against Modi government. ಸೊ ಹಾಗಾಗಿ ಮೋದಿ ಅಲೆ ಇಲ್ಲದಿರೋದ್ರಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪರವಾದಂಥ, ಇಂಡಿಯಾ ಪರವಾದಂಥ ವಾತಾವರಣ ಇದೆ. ನಿನ್ನೆ ಕೊಟ್ಟಿದ್ದಂಥ ಅಡ್ವರ್ಟೈಸ್ಮೆಂಟು ಈ ದೇಶದ ಜನರಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಖಾಲಿ ಚೊಂಬು ಕೊಟ್ಟಿದೆ ಅಂತ. ಖಾಲಿ ಚೆಂಬು ಕೊಟ್ಟಿದೆ. ಚೊಂಬು, ಖಾಲಿ ಚೆಂಬು. ಹಳ್ಳಿನಲ್ಲಿ ಕೈಗೆ ಚೆಂಬು ಕೊಟ್ಟರು ಅಂತನಲ್ವ, ಆ ಥರ ಇದನ್ನು ಮಾಡಿರ್ತಕ್ಕಂಥದ್ದು. ಈ ದೇಶದ ಜನರಿಗೆ 15 ಲಕ್ಷ ಕೊಟ್ರ ಎಲ್ರಿಗೂ ಆಗ್ತೀವಿ ಅಂತಂದ್ರಲ್ಲ ನರೇಂದ್ರ ಮೋದಿಯವರು. 100 ದಿನದಲ್ಲಿ 15 ಲಕ್ಷ ರೂಪಾಯಿ ವಿದೇಶದಿಂದ ಕಪ್ಪು ಹಣ ತಗೊಬಂದು ಹಾಕ್ತೀವಿ ಮಾಡಿದ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಒಳ್ಳೆಯ ದಿನಗಳು ಬಂದುವ, ಅಚ್ಚೇ ದಿನ ಆಯೇಗ ಅಂತಂದ್ರು ಬಂತ. ಅದಕ್ಕೆ ಚೆಂಪು ಕೊಟ್ಟವ್ರೆ ಅಂತ ಹೇಳಿ ನೋಡಪ್ಪ. ಮೋದಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಅವೆಲ್ಲವೂ ಕೂಡ ಒಂದೂ ಕೂಡ ಫುಲ್ಫಿಲ್ ಮಾಡಿಲ್ಲ, ಈಡೇರಿಸಿಲ್ಲ. ಅದಕ್ಕೋಸ್ಕರವಾಗಿ ಮೋದಿ ಈ ದೇಶದ ಜನರಿಗೆ, ಬಡವರಿಗೆ ಚೊಂಬು ಕೊಟ್ಟಿದ್ದಾರೆ, ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಂತಕ್ಕಂಥ ಅದನ್ನು ಜನರಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಈ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಅವರು ಏನೇ ಹೇಳಲಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಖಜಾನೆನೂ ಖಾಲಿಯಾಗಿಲ್ಲ, ಎಲ್ಲ ಗ್ಯಾರಂಟಿಗಳನ್ನೂ ಜಾರಿ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮುಂದುವರಿಸ್ತಾ ಇದ್ದೀವಿ. ಕುಮಾರಸ್ವಾಮಿಯವರು ಈಗ ಅವರು ಕೋಮುವಾದಿಗಳಾಗ್ಬಿಟ್ಟವ್ರೆ. ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಅವರು ಕೋಮುವಾದಿಗಳು. JDS ಈಸ್ ನೋ ಲಾಂಗರ್ ಎ ಸೆಕ್ಯುಲರ್ ಪಾರ್ಟಿ, ಇಟ್ಸ್ ಎ ಕಮ್ಯುನಲ್ ಪಾರ್ಟಿ. ಸಿನ್ಸ್ ದೇ ಆರ್ ಹ್ಯಾವಿಂಗ್ ಅಲಯನ್ಸ್ ವಿತ್ ದಿ ಬಿಜೆಪಿ ಇನ್ ಕರ್ನಾಟಕ, ಇಟ್ಸ್ ಬೆಟರ್ ದೇ ಶುಡ್ ಡಿಸಾಲ್ವ್ ಜನತಾದಳ. ಎಸ್, ನನಗೆ ಭಯ ಇದ್ದರೆ ನಾವು ಸ್ವತಂತ್ರವಾಗಿ ಅವರಿಬ್ಬರು ವಿರುದ್ಧ ಹೋರಾಟ ಮಾಡ್ತಿದ್ವ. ಭಯ ಇರೋದು ಅವ್ರಿಗೆ, ಅದಕ್ಕೆ ಅಲಯನ್ಸ್ ಮಾಡ್ಕೊಂಡಿರೋದು ಬಿಜೆಪಿ JDS. ಭಯ ಇರೋದ್ರಿಂದಲೇ ತಾನೇ ಅವರು ಅಲಯನ್ಸ್ ಮಾಡ್ಕೊಂಡಿರೋದು. ನಾವು ಇಂಡಿಪೆಂಡೆಂಟಾಗಿ ಮಾಡಿದ್ದೀವಿ, ಸ್ಪರ್ಧೆ ಮಾಡಿದ್ದೀವಿ. ಅವ್ರು ಮಾಡಿದಾರ? ಭಯ ಕಾಡ್ತಾ ಇರೋದು ಅವ್ರಿಗೆ. ಅದಕ್ಕೋಸ್ಕರ ಇಬ್ಬರು ಅಲಯನ್ಸ್ ಮಾಡ್ಕೊಂಡು ನಮ್ಮ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ. ಲವ್ ಜಿಹಾದಲ್ಲ. ನಾನು ನೇಹಾ ಮರ್ಡರನ್ನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಕೂಡಲೇ ಅವನು ಅರೆಸ್ಟ್ ಮಾಡಿದ್ದೀವಿ. ಯಾರು ಕೊಲೆ ಮಾಡಿದ್ದಂಥ ವ್ಯಕ್ತಿನ ಕೂಡಲೇ ಅರೆಸ್ಟ್ ಮಾಡಿದ್ದೀವಿ. ಸೊ ಇನ್ವೆಸ್ಟಿಗೇಷನ್ನ ಸೀರಿಯಸ್ ಆಗಿ ಮಾಡಿ ತಪ್ಪಿತಸ್ಥರಿಗೆ ಉಗ್ರವಾದಂಥ ಶಿಕ್ಷೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಎಲ್ಲ ಕಾಲದಲ್ಲೂ ಕೂಡ ಕೆಲವು ಮರ್ಡರ್ಗಳಾಗಿದ್ದಾವೆ, ಆಗಿಲ್ಲ ಅಂತ ಎಲ್ಲ ಹಾಗಂತೇಳಿ ಲಾ ಆ್ಯಂಡ್ ಆರ್ಡರ್ನ ನಾವು ಸೀರಿಯಸ್ ತಗೊಂಡಿಲ್ಲ ಅಂತಲ್ಲ. ಯು ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ ಇಲ್ಲ. ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ. ಬಟ್ ನಾವು ಯಾವುದೇ ಕೃತ್ಯ ನಡೆದರೂ ಕೂಡ, ಅದು ಮರ್ಡರ್ ಆಗಿರಲಿ, ದರೋಡೆ ಆಗಿರಲಿ, ಕಳ್ಳತನ ಆಗಿರಲಿ, ಯಾವುದೇ ಕೃತ್ಯ ಆದರೂ ಕೂಡ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜಕೀಯಕ್ಕೆ ಬಳಸ್ಕೊತಾ ಇದ್ದಾರೆ ಅಷ್ಟೇ. ಇದು ದುರ್ದೈವ. ಒಂದು ರಾಜಕೀಯ ಪೊಲಿಟಿಕಲ್ ಪಾರ್ಟಿ ರಾಜಕೀಯಕ್ಕೆ ಒಬ್ಬರ ಸಾವನ್ನು ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಖಂಡನೀಯವಾದದ್ದು. ಇಲ್ಲ ಮಾಡಲಿ, ಅದಕ್ಕೆ ನಾನು ಹೇಳಿದ್ದು ರಾಜಕೀಯವಾಗಿ ಬಳಸ್ಕೊಳಕ್ಕೆ ಹೋಗಬಾರ್ದು.